Littering in public places is injurious to the environment. From forest ends to ocean's blue, they'll safeguard. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೋಡ್ತಾ ಮತ್ತೊಂದು ವೀಕೆಂಡ್ ಬಂದೇ ಬಿಡ್ತು. ಸೊ ವೀಕೆಂಡ್ ಬಂದ ತಕ್ಷಣ ನಾವು ಮಾಡೋ ಮೊದಲನೇ ಕೆಲಸ ನಮ್ಮ ಗಾಡಿ ಎತ್ಕೊಂಡು ಬೆಂಗಳೂರು ಟ್ರಾಫಿಕ್ಕಿಂದ ದೂರ ಹೋಗಿ ಒಂದು ಪರಿಸರದ ಮರಳಿನಲ್ಲಿ ಪಕ್ಷಿಗಳ ಚಿಲಿಪಿಲಿಗಳನ್ನು ಕೇಳ್ತಾ ಆ ತಂಪಾದ ಗಾಳಿಯನ್ನು ಆಸ್ವಾದಿಸ್ತಾ ಸಂತೋಷವಾಗಿ ನಮ್ಮ ವೀಕೆಂಡನ್ನು ಕಳೆಯುವಂಥದ್ದು. ಸೊ ಬನ್ನಿ, ನಮ್ಮ ಜೊತೆಯಲ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ. ಮಳೆ ಬರ್ತಾ ಇದೆ, ತುಂತುರು ಹನಿ ಆಗ್ತಾ ಇದೆ, ಸುಂದರವಾದ ಕ್ಲೈಮೇಟ್. ಸೊ ಬನ್ನಿ, ಈ ಒಂದು ವೀಕೆಂಡ್ನ ನೀವು ಒಟ್ಟಾಗಿ ಒಂದು ವಿಶಿಷ್ಟವಾದಂತಹ ಜಾಗದಲ್ಲಿ ಕಳೆಯೋಣ. ಸೊ ಈಗ ನಾವು ಇನ್ನೊಂದು ಬೆಂಗಳೂರಿಗೆ ಹತ್ತಿರವಾಗಿರುವಂತಹ ಡೆಸ್ಟಿನೇಷನ್ ಕಡೆಗೆ ಹೊರಟಿದ್ದೀವಿ. ಸೊ ಬೆಂಗಳೂರಿಂದ ನಮಗೆ ಇದು ಆಲ್ಮೋಸ್ಟ್ 3.5 to 4 hours ತಗೊಳುತ್ತೆ ಡ್ರೈವು. ಆ್ಯಂಡ್ ಈಗ ನಾವು ಹೋಗ್ತಾ ಇರುವಂತಹ ಜಾಗ ಬಹಳ ಚಿರಪರಿಚಿತವಾಗಿರುವಂತಹ ಕಬಿನಿ ಹತ್ತಿರ ಇರುವಂತಹ ಜಾಗ. ಹೆಗ್ಗಡದೇವನ ಕೋಟೆಯ ಬೀರ್ವಲ್ ಗ್ರಾಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿಸಿದಂತಹ ಅಥವಾ ಅವರ ನಿಗರಾನಿಯಲ್ಲಿ ಕಟ್ಟಲಾದಂತಹ ನುಗ್ಗು ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ. ನುಗ್ಗು ನದಿಯ ಮೇಲೆ ಕಟ್ಟಲಾಗಿರುವಂತಹ ನುಗ್ಗು ಡ್ಯಾಮ್, ನುಗ್ಗು ಬ್ಯಾಕ್ ವಾಟರ್ಸ್, ನುಗ್ಗು ರಿವರ್ ವ್ಯೂ ಪಾಯಿಂಟ್ ಅಥವಾ ನುಗ್ಗು ವೈಲ್ಡ್ ಲೈಫ್ ಸ್ಯಾಂಚುರಿ, ಈ ಎಲ್ಲ ಹೆಸರುಗಳಲ್ಲಿ ಅದನ್ನು ನಾವು ನೋಡ್ಬೋದು ಗೂಗಲ್ ಮ್ಯಾಪಲ್ಲಿ. ಸೊ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ನಂಜನಗೂಡು ಮೇಲೆ ನಾವು ದಾಟಿ ಹೋಗಬೇಕು. ಓಂ ನಮಃ ಶಿವಾಯ. ಬನ್ನಿ, ಇವತ್ತಿನ ಜರ್ನಿ ಸುಖಕರವಾಗಿರಲಿ, ನಮಗೆ ಒಳ್ಳೆ ಸೈಟಿಂಗ್ ಆಗಲಿ ಅಂತ ಅಂದ್ಬಿಟ್ಟು ಶಿವನಿಗೆ ತಲೆಬಾಗಿ ವಂದಿಸ್ತಾ ನಮ್ಮ ಈ ಜರ್ನಿನ ಕಂಟಿನ್ಯೂ ಮಾಡೋಣ. ಮಳೆಗಾಲ ಆಗಿರೋದ್ರಿಂದ ತುಂತುರು ಹನಿ ಜೊತೆನಲ್ಲಿ ಸುಂದರವಾದ ಹಸಿರನ್ನು ನಮ್ಮ ಕಣ್ತುಂಬಿಸ್ಕೊಂತ ಈ ಆಲದ ಮರದ ತೋರಣದ ಕೆಳಗೆ ನಮ್ಮ ಗಾಡಿಯನ್ನು ಹಾದು ಹೋಗಿ ನಮ್ಮ ಡೆಸ್ಟಿನೇಷನನ್ನು ತಲುಪೋದಕ್ಕೆ ಹೋಗ್ತಾ ಇದ್ದೀವಿ. ವಾವ್, ಎಷ್ಟು ಸುಂದರವಾಗಿದೆ ಈ ಪ್ರಕೃತಿಯ ತಾಣ. ದಾರಿ ಉದ್ದಕ್ಕೂ ಹಸಿರು ಚಪ್ಪರ ನಮ್ಮನ್ನು ಕೈ ಬೀಸಿ ಕರೀತಾ ಇದೆ. ಎಷ್ಟು ಸುಂದರವಾಗಿದೆ ಈ ಸೊಬಗಿನ ಸೌಂದರ್ಯ. ವೀಕೆಂಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಟ್ರಾಫಿಕ್ ಸಿಗ್ತಾ ಇದೆ, ಬಟ್ ಸ್ಟಿಲ್ ದ ರೋಡ್ಸ್ ಆರ್ ಬ್ಯೂಟಿಫುಲ್, ಫುಲ್ ಆಫ್ ಗ್ರೀನರಿ. ಒಂದು ಸ್ವಲ್ಪ ಟ್ರಾಫಿಕ್ನ ಕಿರಿಕಿರಿ ಬಿಟ್ಟರೆ ಇನ್ನು ಎಲ್ಲನೂ ಅದ್ಭುತವಾಗಿದೆ.
ನಮ್ಮ ಡೆಸ್ಟಿನೇಷನ್ಗೆ ಇನ್ನೇನು ಕೆಲವೇ ಕ್ಷಣಗಳ ದೂರದಲ್ಲಿದ್ದೀವಿ. ಈ ಕಾಡಿನ ದಾರಿ ನಮ್ಮಲ್ಲಿ ಒಂದು ಎಕ್ಸೈಟ್ಮೆಂಟನ್ನು ತಂದಿದೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವೀಕೆಂಡ್. ಮತ್ತು ಈಗ ನಾವು ಹೋಗ್ತಾ ಇರೋದು ನುಗು ವೈಲ್ಡ್ ಲೈಫ್ ಸ್ಯಾಂಚುರಿ ಪಾಯಿಂಟ್ ಹತ್ರ. ಸೊ ನಿಮ್ಗೆ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಆನೆಗಳ ಒಂದು ನೀರು ಕುಡಿಯುವ ಪಾಯಿಂಟ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಈ ಬಾರ್ಡರ್ ಏನಿದೆ, ಈ ನದಿನ ಆ ಕಡೆ ಪಾರಿಗೆ ನಮಗೆ ಆನೆಗಳು ಕಾಣಿಸ್ತವೆ. ಸೊ ಅದರ್ ಸೈಡ್ ಆಫ್ ದ ರಿವರ್ ನಮಗೆ ಆನೆಗಳು ಅಲ್ಲಿ ನೀರು ಕುಡಿಯೋದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಸಾಕಷ್ಟು ಜಿಂಕೆಗಳು ಹಾಗೆ ಬೇಕಾದಷ್ಟು ಪೀಕಾಕ್ಸ್ಗಳನ್ನು ನಾವು ಇಲ್ಲಿ ನೋಡಬಹುದಂತೆ. ಸೊ ಬನ್ನಿ, ನಮ್ಗೆ ಏನೇನು ಸೈಟಿಂಗ್ ಸಿಗುತ್ತೆ ಅಂತ ನೋಡೋಣ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಬ್ರೈಟ್ ಸ್ಯಾಟರ್ಡೇ ಈವ್ನಿಂಗ್. ಆ್ಯಂಡ್ ನಾವು ಆಲ್ಮೋಸ್ಟ್ ಒಂದು 12 ಗಂಟೆ ಹಾಗೆ ಹೊರಟಿದ್ದು ಮನೆಯಿಂದ. ಸೊ ನಾವಿಲ್ಲಿ ಈಗ ರೀಚ್ ಆಗಿರೋದು 3:30 ಹಾಗೆ, 3:45 ಹಾಗೆ. ಸೊ ನೋಡೋಣ ನಮಗೆ ಏನೇನು ಸೈಟಿಂಗ್ ಆಗುತ್ತೆ ಅಂತ. ವಿ ಆರ್ ರಿಯಲಿ ವೆರಿ ಎಕ್ಸೈಟೆಡ್. ಗೆ ತುಂಬ ಬೇಸರ ಆಗುವಂಥ ವಿಷಯ ಅಂದರೆ, ಇಂಥ ಸುಂದರವಾದ ಜಾಗದಲ್ಲೂ ಕೂಡ ಜನ ತುಂಬ ಲಿಟರ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಕವರ್ಗಳು ಮತ್ತು ಬಟ್ಟೆ ಬಾಟಲ್ಸ್ಗಳು. ಇಟ್ಸ್ ರಿಯಲಿ ಸ್ಯಾಡ್ ಟು ಸಿ ದಿಸ್ ಹ್ಯಾಪನಿಂಗ್. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಪ್ಲೇಸ್ಡ್ ಆರ್ ಸೀಟ್ಸ್. ಸೊ ಇಲ್ಲಿ ಕೂತ್ಕೊಂಡು ವಿ ಆರ್ ಗೋನ್ ಟು ಹ್ಯಾವ್ ದ ವ್ಯೂ. So there you have Harsha sitting there next to the Thar, and ಆ 2 ಸೀಟು ನಂದು ಮತ್ತು ಮಾನ್ಯದು. ನೋಡಿ, ಮತ್ತೆ ಈ ಎಂಟೈರ್ ಸ್ಟ್ರೆಚ್ ನೀವು ನೋಡ್ಬೋದು. ಈ ನದಿ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಲಿಟರ್ ಕಾಣಿಸ್ತಾ ಇದೆ ನನಗೆ. ಸೊ ಇಟ್ಸ್ ವೆರಿ ಬ್ಯಾಡ್. ಆ ಕಡೆ ಥಾರ್ ಹಿಂದ್ಗಡೆಗೆ ದೇ ಆರ್ ಪ್ಲಾನಿಂಗ್ ಟು ಮೇಕ್ ಅ ಪಿಕ್ನಿಕ್ ಅರೇಂಜ್ಮೆಂಟ್. ಸೊ ಫಸ್ಟ್ ಸೀಟ್ ಹಾಕೊಂಡು ಕುತ್ಕೊಳ್ಳೋಣ ಅಂತ ಇದ್ದೀವಿ. ಆ್ಯಂಡ್ ದೆನ್ ವಿ ವಿಲ್ ಹ್ಯಾವ್ ಸಮ್ ಲಂಚ್ ಓವರ್ ಹಿಯರ್. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಜಸ್ಟ್ ಲುಕ್ ಆಟ್ ದ ವ್ಯೂ ಆಫ್ ದಿಸ್ ಬ್ಯಾಕ್ ವಾಟರ್. And we have parked our car here for some lunch and some peaceful Sunday time. ನಾವು ಹೋಟೆಲಿಂದ ಬರ್ತಾನೆ ಊಟ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ವಿ ಲಂಚ್ನ ಎಲ್ಲರಿಗೂ. ಸೊ ವಿ ಆರ್ ಹ್ಯಾವಿಂಗ್ ಇಟ್ ನೌ. ರೆಸ್ಪಾನ್ಸಿಬಲ್ ಟೂರಿಸ್ಟ್ಸ್. ನಾವಿಲ್ಲೇನು ಲಿಟರ್ ಮಾಡಿ ಹೋಗೋದಿಲ್ಲ. ಹೋಗುವಾಗ ಪ್ರತಿಯೊಂದನ್ನು ನೀಟಾಗಿ ನಮ್ಮ ಕವರ್ ಒಳಗಡೆ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗಿ ನಮ್ಮ ಮನೆ ಡಸ್ಟ್ಬಿನ್ನಲ್ಲಿ ಹಾಕ್ತೀವಿ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಆ್ಯಕ್ಟ್ ರೆಸ್ಪಾನ್ಸಿಬಲ್ ವೆನ್ ಯು ಕಮ್ ಆ್ಯಂಡ್ ಪಿಕ್ನಿಕ್ ಇನ್ ಸಚ್ ಬ್ಯೂಟಿಫುಲ್ ಪ್ಲೇಸಸ್. ಕೈಂಡ್ಲಿ ಡು ನಾಟ್ ಲಿಟರ್. ತುಂಬ ಬ್ಯೂಟಿಫುಲ್ ಆಗಿದೆ ಈ ಜಾಗ. ಇದನ್ನು ಹಾಗೆ ಉಳಿಸ್ಕೊಳ್ಳೋಣ. ಆ್ಯಂಡ್ ಆಸ್ ಎ ಟೋಲ್ ಯು, ಇಟ್ ಇಸ್ ಅ ವಾಟರ್ ಹೋಲ್. ತುಂಬ ವೈಲ್ಡ್ ಲೈಫ್ ಬರುತ್ತೆ ಇಲ್ಲಿ. ಸೊ ನೀವು ಬನ್ನಿ, ಪಿಕ್ನಿಕ್ ಮಾಡಿ, ಎಂಜಾಯ್ ಮಾಡಿ ಈ ಜಾಗನ. ಆದರೆ ದಯವಿಟ್ಟು ನೀವು ತಗೊಳ್ಳೋ ಸಾಮಾನನ್ನು ವಾಪಸ್ಸು ನಿಮ್ಮ ಮನೆಗೆ ತೊಗೊಂಡು ಹೋಗಿ. Litter in these beautiful wildlife sanctuaries. So none utta and ಸೊ ಇದು ನಮ್ಮ ಇವತ್ತಿನ ಡೈನಿಂಗ್ ಸೆಟಪ್. ನೀವು ಇಲ್ಲಿ ನೋಡಬಹುದು. ಸೊ ದಿಸ್ ಇಸ್ ಹೌ ವಿ ಆರ್ ಹ್ಯಾವಿಂಗ್ ಅವರ್ ಲಂಚ್ ವಿತ್ ದಿಸ್ ವಂಡರ್ಫುಲ್ ವ್ಯೂ.
ಜಸ್ಟ್ ಲುಕ್ ಅಟ್ ದ ಸ್ಕೈ, ಒಂದು ಒಳ್ಳೆ ಪೇಂಟಿಂಗ್ ಥರ ಕಾಣಿಸ್ತಾ ಇದೆ. ದ ಕ್ಲೌಡ್ಸ್ ಆರ್ ಜಸ್ಟ್ ಲೈಕ್ ಕಾಟನ್ ಕ್ಯಾಂಡೀಸ್ ಆ್ಯಂಡ್ ದ ಕಾಂಬಿನೇಷನ್ ಆಫ್ ದಿಸ್ ವೈಟ್, ಗ್ರೀನ್, ಬ್ಲೂ, ಇಟ್ಸ್ ಅಬ್ಸಲ್ಯೂಟ್ಲಿ ಬ್ಲಿಸ್. ಆ್ಯಂಡ್ ನೋಡಿ ನಮ್ಮ ಥಾರ್ ಯಾವ ರೀತಿ ಕಾಣಿಸ್ತಾ ಇದೆ ಈ ಒಂದು ಸುಂದರ. I really didn't know that we have such a beautiful spot near Bangalore. Near ಅನ್ನೋದಕ್ಕಿಂತ it's almost 4 hours. ಕಬಿನಿ ರಿಸರ್ವಾಯರ್ ಹತ್ರನೇ ಬರುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಕಬಿನಿಗೆ ಬಂದಾಗ ಡೋಂಟ್ ಮಿಸ್ ಔಟ್ ಆನ್ ದಿಸ್ ಪ್ಲೇಸ್. ಬಟ್ ಪ್ಲೀಸ್ ಡು ನಾಟ್ ಲಿಟರ್. ಈ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೇನೇ ಇರೋದಕ್ಕೆ ಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಟು ಟೆಲ್ ಯು, ಈ ಜಾಗಕ್ಕೆ ಬರೋವಾಗ ನಿಮಗೆ 2 ಫಾರೆಸ್ಟ್ ಗೇಟ್ಗಳು ಸಿಗುತ್ತೆ. ಸೊ ದಟ್ ಗೇಟ್ ಕ್ಲೋಸಸ್ ಅಟ್ 6 PM ಇನ್ ದ ಈವ್ನಿಂಗ್. ಬೆಳಿಗ್ಗೆ 6 to ಈವ್ನಿಂಗ್ 6 ಮಾತ್ರ ಈ ಗೇಟ್ ಓಪನ್ ಇರುತ್ತೆ. ಸೊ ನೀವು ಬರೋದಾದರೆ ಕರೆಕ್ಟಾಗಿ ಟೈಮಿಂಗ್ಸ್ನ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಆ್ಯಂಡ್ ಅಗೇನ್ ಅ ಹಂಬಲ್ ರಿಕ್ವೆಸ್ಟ್, ಇಲ್ಲಿ ವೈಲ್ಡ್ ಲೈಫ್ ಓಡಾಡೋದ್ರಿಂದ ಡಿಯರ್ ಮತ್ತು ಮಂಕೀಸ್ ಆಗಿರ್ಬೋದು, ಪೀಕಾಕ್ಸ್, ಎಲಿಫೆಂಟ್ಸ್, ಈ ಥರ ವೈಲ್ಡ್ ಲೈಫ್ ನಮ್ಗೆ ಇಲ್ಲಿ ಕಾಣಿಸೋದ್ರಿಂದ ಲೆಟ್ ಅಸ್ ಆ್ಯಕ್ಟ್ ಆಸ್ ರೆಸ್ಪಾನ್ಸಿಬಲ್ ಹ್ಯೂಮನ್ಸ್, ರೆಸ್ಪಾನ್ಸಿಬಲ್ ಟೂರಿಸ್ಟ್ಸ್. ಲೆಟ್ ಅಸ್ ನಾಟ್ ಲಿಟರ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. ನಮ್ಮ ಕೈಲಿ ಆದಷ್ಟು ಪ್ರಕೃತಿಯನ್ನು ಸ್ವಚ್ಛವಾಗಿಡೋದಕ್ಕೆ ನಾವು ಕೆಲಸ ಮಾಡೋಣ. ಆ್ಯಂಡ್ ಹಿಯರ್ ಐ ಲೀವ್ ಯು ಅಗೇನ್ ವಿತ್ ದಿಸ್ ಬ್ಯೂಟಿಫುಲ್ ವ್ಯೂ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಟ್ಸ್ ಜಸ್ಟ್ ಲೈಕ್ ವೈಟ್ ಕಾಟನ್ ಕ್ಯಾಂಡಿ. ಈ ಗಾಳಿ ಸೌಂಡು ಹಾಗೆ ನೀರಿನ ಅಲೆಗಳ ಸದ್ದು, ಪಕ್ಷಿಗಳ ಚಿಲಿಪಿಲಿ ಕಲರವ, ಅಲ್ಲಲ್ಲಿ ಪೀಕಾಕ್ ಸೌಂಡ್ ಕೂಡ ಕೇಳಿಸ್ತಾ ಇದೆ. ಆ್ಯಂಡ್ ದ ವೆದರ್ ಇಸ್ ವೆರಿ ವೆರಿ ಪ್ಲೆಸೆಂಟ್. ಒಳ್ಳೆ ಪೇಂಟಿಂಗ್ ಥರ ಇದೆ ನಮ್ಮ ಕಣ್ಣೆದುರುಗಡೆಗೆ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಹೆವೆನ್ಲಿ ಬ್ಯೂಟಿಫುಲ್. ಸೊ ನುಗ್ಗು ರಿಸರ್ವಾಯರ್ ಆಗಲೇ ಹೇಳ್ದಂಗೆ ಕಬಿನಿ ಬ್ಯಾಕ್ ವಾಟರ್ಸ್ ಹತ್ರ ತುಂಬ ಹತ್ತಿರವಾಗಿದೆ. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ದ ಬ್ಯೂಟಿ ಆಫ್ ಕಬಿನಿ ಆ್ಯಸ್ ವೆಲ್ ಆಸ್ ನುಗ್ಗು ವೆನ್ ಯು ಕಮ್ ಓವರ್ ಹಿಯರ್. ನಾವು ಜಸ್ಟ್ ಹಾಫ್ ಡೇಗೋಸ್ಕರ ಅಂತ ಬಂದಿದ್ದರಿಂದ ವಿ ಆರ್ ನಾಟ್ ಏಬಲ್ ಟು ಗೋ ಟುವರ್ಡ್ಸ್ ದ ಕಬಿನಿ ಬ್ಯಾಕ್ ವಾಟರ್ಸ್, ಬಟ್ ಡೆಫಿನೆಟ್ಲಿ ವಿ ವಿಲ್ ಕಮ್ ಬ್ಯಾಕ್ ಅಗೇನ್ ಫಾರ್ ಅ ಕಬಿನಿ ಟ್ರಿಪ್ ವೆರಿ ಶಾರ್ಟ್ಲಿ. ಸ್ವಲ್ಪ ಮುಂದೆ ಹೋದರೆ ನಮಗೆ ಜಿಂಕೆ ಕಾಣಿಸ್ತಾ ಇದ್ದಿದ್ದರಿಂದ ಗಾಡಿನ ಒಂದು ಸ್ವಲ್ಪ ಮುಂದೆ ತೊಗೊಂಡು ಹೋಗಿ ವಿ ಜಸ್ಟ್ ಪ್ಲ್ಯಾನ್ ಟು ಹ್ಯಾವ್ ದ ವ್ಯೂ. ಎಲ್ಲ ಕಾಣಿಸ್ತಿರೋದು ಜಿಂಕೆ. ಈ ದಿಂಡು ಮತ್ತು ಈ ದಿಂಡು, ಇದು 2 ದಿಂಡು ಜಿಂಕೆಗಳು ಕಣ್ಣಿಂದ ಓಡ್ತಿರೋದೆಲ್ಲ ಕಾಣಿಸ್ತಿದೆ. ಆದರೆ ಇಟ್ಸ್ ವೆರಿ ವೆರಿ ಫಾರ್ ಅವೇ. ಹಿಂಗೆ ಝೂಮ್ ಮಾಡಿದ್ರೆ ನಾವಿಲ್ಲಿ ನಿಂತಿರೋದು. ಸೊ ಇಟ್ಸ್ ವೆರಿ ಫಾರ್. ಕ್ಯಾಮ್ರಾಯಿಂದಾನೇ ಸ್ವಲ್ಪ ಗೊತ್ತಾಗ್ತಾ ಇದೆ ಜಿಂಕೆ ಇರೋದು. ಇವೆಲ್ಲ ಮಧ್ಯದಲ್ಲಿ ಕಲ್ಲುಗಳು ಕೂಡ ಇದ್ದಾವೆ. ಆದರೆ ಆ ಕಲ್ಲು ಜಿಂಕೆ ಥರನೇ ಕಾಣಿಸುತ್ತೆ. ಆದರೆ ಕೆಲವು ಕಲ್ಲು ಅದರ ಮಧ್ಯ. ಆದರೆ ಅಲ್ಲಿ ತುಂಬಾ ಜಾಸ್ತಿ ಜಿಂಕೆಗಳಿದ್ದಾವೆ ಈ ಕಡೆ ಸೈಡು. ಸೊ ಅಲ್ಲಿ ಚಿಕ್ಕ ಚಿಕ್ಕ ಡಾಟ್ಸ್ ಕಾಣಿಸ್ತಿರೋದೆಲ್ಲ ಜಿಂಕೆಗಳು. ಸೊ ನಮಗೆ
ನಮಗೆ ಸಿಕ್ಕಿದ ಇನ್ಫಾರ್ಮೇಶನ್ ಪ್ರಕಾರವಾಗಿ ಆ ಕಡೆ ಒಂದು ಅದರ್ ಸೈಡ್ ಆಫ್ ದ ಬ್ಯಾಂಕ್ ಎಲಿಫೆಂಟ್ಸ್ ಕೂಡ ಬರುತ್ತೆ ನೀರು ಕುಡಿಯೋದಕ್ಕೆ ಅಂತ. ವಿ ಕ್ಯಾನ್ ಹಿಯರ್ ದ ಲೈಕ್ ನಾನು ನೀನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಏಬಲ್ ಟು ಕ್ಯಾಪ್ಚರ್ ಆನ್ ಕ್ಯಾಮ್ರಾ. ಸೊ ಅಲ್ಲಿ ನಿಮಗೆ ದೂರದಲ್ಲಿ ಬೇಕಾದಷ್ಟು ಜಿಂಕೆಗಳು ಕಾಣಿಸ್ತಾ ಇದಾವೆ. ಯು ಕ್ಯಾನ್ ಸಿ ದ ಮೂವ್ಮೆಂಟ್ ಆಫ್ ದ ಡಿಯರ್. ಸೊ ಇಲ್ಲಿ ಹಿಂಡ್ ಜಿಂಕೆಗಳು ಕಾಣಿಸ್ತು ನಮಗೆ. ವಿ ವರ್ ರಿಯಲಿ ಲಕ್ಕಿ. ಆ್ಯಕ್ಚುಲಿ ತುಂಬ ದೂರದಲ್ಲಿದ್ದರಿಂದ ನಮ್ಮ ಕ್ಯಾಮ್ರಾಗೆ ಫೋಕಸ್ ಮಾಡೋದಕ್ಕಾಗಲಿಲ್ಲ. ಎಷ್ಟು ಸಾಧ್ಯ ಆಯಿತು ಅಷ್ಟನ್ನು ನಾವು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಮತ್ತು ನೀವಿಲ್ಲಿ ನೋಡ್ಬೋದು ದೂರದಲ್ಲಿ ಜಿಂಕೆಗಳಿದ್ದಾವೆ. ಆ್ಯಂಡ್ ಅಗೇನ್ ಕ್ಯಾಮ್ರಾ ಇಸ್ ನಾಟ್ ಡೂಯಿಂಗ್. ಈಗ ನಾವು ಈ ವಾಟರ್ ಹೋಲಿಂದ ಹೊರಟು ನುಗು ಡ್ಯಾಮ್, ನುಗು ರಿಸರ್ವಾಯರ್ ಕಡೆಗೆ ಹೋಗ್ತಾ ಇದ್ದೀವಿ. ಅಗೇನ್ ಇಟ್ ಇಸ್ ಅ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಥ್ರೂ ಔಟ್ ದ ಡ್ರೈವ್. ಇಟ್ಸ್ ಜಸ್ಟ್ ಮೆಸ್ಮರೈಸಿಂಗ್. ನಾವು ನುಗು ಡ್ಯಾಮ್ ರಿಸರ್ವಾಯರ್ ಗೇಟ್ ಹತ್ರ ಬಂದಿದ್ದೀವಿ. ಸೊ ಈ ಗೇಟು ಕೂಡ ನಿಮಗೆ ಕ್ಲೋಸ್ ಆಗಿಬಿಡುತ್ತೆ ಆಫ್ಟರ್ 6 PM. ಲುಕ್ ಆಟ್ ದ ವ್ಯೂ. ವಾವ್, ಆಸಮ್. ಎಷ್ಟು ಚೆನ್ನಾಗಿದೆ. ನೀರು ತುಂಬಿ ತುಳುಕೋವಾಗ ಎಷ್ಟು ಕಣ್ಣು ಕೋರೈಸೋಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅನ್ಸುತ್ತೆ ಇದು. ನಾವು ಡ್ಯಾಮ್ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಹಿಂದೆ ಅಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಜಸ್ಟ್ ಎಕ್ಸೈಟೆಡ್, ನೋಡೋಣ ಬನ್ನಿ ಹೇಗಿದೆ ಅಂತ ಅಂದ್ಬಿಟ್ಟು ನುಗು ಡ್ಯಾಮ್. ಡ್ಯಾಮ್ ಓವರ್ಫ್ಲೋ ಇದ್ದಾಗ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರಬಹುದು ಅನ್ನೋದನ್ನ ಐ ಆಮ್ ಜಸ್ಟ್ ಇಮ್ಯಾಜಿನಿಂಗ್ ಇಟ್. ಆ್ಯಂಡ್ ಸನ್ಸೆಟ್ ಟೈಮ್ ಆಗಿರೋದ್ರಿಂದ ದ ವ್ಯೂ ಇಸ್ ಜಸ್ಟ್ ಫ್ಯಾಬ್ಯುಲಸ್. ಈ ರಿಸರ್ವಾಯರ್ ವ್ಯೂನ ಎಂಜಾಯ್ ಮಾಡಿಕೊಂಡು ಇವಾಗ ವಿ ಆರ್ ಹೆಡಿಂಗ್ ಔಟ್ ಫ್ರಮ್ ದಿಸ್ ಪ್ಲೇಸ್. ಸೊ ಮತ್ತೆ ವಾಪಸ್ಸು ಆ ವಾಟರ್ ಹಾಲ್ ಹತ್ರ ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ನಮ್ಗೇನಾದರೂ ಆನೆ ಕಾಣಿಸುತ್ತಾ ಅಂತ ಕಾಯೋಣ ಅನ್ನೋಂಥದ್ದು ನಮ್ಮ ಪ್ಲ್ಯಾನು. ಇಲ್ಲಿ ನೀವು ನೋಡ್ಬೋದು ನುಗು ರಿಸರ್ವಾಯರ್ ಅಂತ ಬರ್ತಿದೆ. ಆ್ಯಂಡ್ ದೆನ್ ಇಫ್ ಯು ಕಮ್ ಓವರ್ ಹಿಯರ್ ಯು ಕ್ಯಾನ್ ಸಿ ದಿಸ್ ವೆರಿ ಬ್ಯೂಟಿಫುಲ್ ವ್ಯೂ. ಆ್ಯಂಡ್ ದೆನ್ ಹಿಂಗೆ ನಡ್ಕೊಂಡು ಹೋದರೆ ಅಲ್ಲಿ ನುಗು ಡ್ಯಾಮ್ ಮೇಲೆ ನಡ್ಕೊಂಡು ಹೋಗ್ತೀರಾ, which is right now closed. You can see over here ಇಲ್ಲಿ ನುಗು ಡ್ಯಾಮ್ ಅಂತ ಬರ್ದಿದೆ ಮತ್ತು ಇಲ್ಲಿ ಗೇಟ್ ಕ್ಲೋಸ್ ಆಗಿದೆ. ಬಟ್ ಐ ಡೋಂಟ್ ನೋ ವೆನ್ they'll open this. ಆದರೆ ಹಿಂಗೆ ನಡ್ಕೊಂಡು ಇಲ್ಲಿ ಒಂದು ಇನ್ಸ್ಪೆಕ್ಷನ್ ಬಂಗ್ಲೋ ಕೂಡ ಇದೆ. ಆ್ಯಂಡ್ ಈ ಕಡೆ ಬಂದರೆ ಯು ಹ್ಯಾವ್ ದ ಡ್ಯಾಮ್. ಸೊ ಇಲ್ಲಿಂದ ನಡ್ಕೊಂಡು ಹೋದರೆ ಯು ಕ್ಯಾನ್ ಗೆಟ್ ದ ಡ್ಯಾಮ್ ವ್ಯೂ. ಐ ಮೀನ್ ಡ್ಯಾಮ್ ಮೇಲೆ ನಡೀತೀರಾ. ಇಲ್ಲಿ ಒಂದು ಇನ್ಸ್ಪೆಕ್ಷನ್ ಬಂಗ್ಲೋ ಕೂಡ ಇದೆ. ಆ್ಯಂಡ್ ಈ ಕಡೆ ಬಂದರೆ ಯು ಹ್ಯಾವ್ ದ ಡ್ಯಾಮ್. ಸೊ ಇಲ್ಲಿಂದ ನಡ್ಕೊಂಡು ಹೋದರೆ ಯು ಕ್ಯಾನ್ ಗೆಟ್ ದ ಡ್ಯಾಮ್ ವ್ಯೂ. ಐ ಮೀನ್ ಡ್ಯಾಮ್ ಮೇಲೆ ನಡೀತೀರಾ. ಸೊ ನಾವು ವಿ ಆರ್ ಹೆಡಿಂಗ್ ಬ್ಯಾಕ್ ಟುವರ್ಡ್ಸ್ ದ ನುಗು ವೈಲ್ಡ್ ಲೈಫ್ ಸ್ಯಾಂಚುರಿ ಪಾಯಿಂಟ್. 6 ಗಂಟೆ ಆಗ್ತಾ ಇದೆ. ಇನ್ನೊಂದು ಜಸ್ಟ್ 3 minutes ಉಳ್ಕೊಂಡಿದೆ ದಟ್ ವಿ ನೀಡ್ ಟು ಕ್ರಾಸ್ ದ ಗೇಟ್. ಯಾಕಂದರೆ 6 PM ಶಾರ್ಪ್ ಗೇಟ್ಸ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ದೇರ್ ಆರ್ 2 ಫಾರೆಸ್ಟ್ ಗೇಟ್ಸ್. ಸೊ ಬನ್ನಿ ಕ್ವಿಕ್ ಆಗಿ ಹೋಗೋಣ. ಸೊ ನಾವಿಲ್ಲಿ 1 ನಿಮಿಷ ಫಾರೆಸ್ಟ್ ಅಫಿಷಿಯಲ್ಸ್ ಹತ್ರ ಮಾತಾಡಿದ್ವಿ. ಅವ್ರು ಹೇಳಿದ್ರು ಇಲ್ಲಿ ವೈಲ್ಡ್ ಲೈಫ್ ಮೂವ್ಮೆಂಟ್ ಇರೋದ್ರಿಂದ ಕರೆಕ್ಟ್ 6 PMಗೆ ಅವರು ಗೇಟ್ಸ್ನ ಕ್ಲೋಸ್ ಮಾಡಿಬಿಡ್ತಾರೆ. ಆ್ಯಂಡ್ ನಮ್ಮ ಕಣ್ಣೆದುರಿಗೆ ನಾವು ನೋಡಿದಂತಹ ಇನ್ಸಿಡೆಂಟ್ ಏನಂದರೆ ಯಾರು 6 PM ಆದಮೇಲೆ ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಅವ್ರಿಗೆ ಯಾರಿಗೂ ಅವಕಾಶ ಮಾಡಿಕೊಡ್ಲಿಲ್ಲ. ದೇ ವರ್ ಫೋರ್ಸ್ಫುಲಿ ಸ್ಟಾಪ್ಡ್ ಆ್ಯಂಡ್ ದೇ ವರ್ ಆಸ್ಕ್ಡ್ ಟು ಗೆಟ್ ಬ್ಯಾಕ್. ಯಾಕೆಂದರೆ ಇಟ್ ಈಸ್ ವೈಲ್ಡ್ ಲೈಫ್ ಸ್ಯಾಂಚುರಿ ಆ್ಯಂಡ್ ಸ್ಟ್ರಿಕ್ಟ್ ಆಕ್ಷನ್ಸ್ ಆರ್ ಟೇಕನ್ ಅಗೇನ್ಸ್ಟ್ ಪೀಪಲ್ ಹೂ ವೈಲೇಟ್ ದ ಲಾಸ್.
ಸೊ ಈ ಸಲ ನಾವು ಬಂದಾಗ ಫಸ್ಟ್ ಟೈಮ್ ನಮ್ಮ ಜೊತೆಯಲ್ಲಿ ಅಟ್ಲೀಸ್ಟ್ 3-4 ಗಾಡಿಗಳಿದ್ವು ಅಲ್ಲೆಲ್ಲನೂ ಅವರು ಪಾರ್ಕ್ ಮಾಡ್ಕೊಂಡು ನಿಂತಿದ್ರು. ಬಟ್ ದಿಸ್ ಟೈಮ್ ವಿ ವರ್ ಜಸ್ಟ್ ಆಲ್ ಅಲೋನ್, ಲೆಫ್ಟ್ ವಿತ್ ಓನ್ಲಿ 1 ವೆಹಿಕಲ್. ಸೊ ಅವರು ಕೂಡ ಹೊರಟರು. ಸೊ ಅವ್ರ ಜೊತೆಲೆ ನಾವು ಹೊರಟ್ಬಿಟ್ವಿ. ಹೋಗ್ತಾ ನಮಗೆ ಈ ದಾರಿನಲ್ಲಿ ಒಂದಷ್ಟು ಜಿಂಕೆಗಳು ಕಾಣಿಸಿದ್ವು. ಸೊ ವಿ ವರ್ ರಿಯಲಿ ವೆರಿ ಲಕ್ಕಿ. ನಮಗೆ ಬೇಕಾದಷ್ಟು ಜಿಂಕೆಗಳ ಹಿಂಡು ಸೈಟಿಂಗ್ ಆಯಿತು. ಆ್ಯಂಡ್ ದಿಸ್ ವಾಸ್ ಒನ್ ಆಫ್ ಇಟ್. ನಮಗೆ ಅಲ್ಲಿ ವಾಟರ್ ಹೋಲ್ ಹತ್ರ ಕೂಡ ಬೇಕಾದಷ್ಟು ಜಿಂಕೆಗಳು ಕಾಣಿಸಿದ್ವು. ಆ್ಯಂಡ್ ವಿ ವರ್ ಆಲ್ಸೋ ಲಕ್ಕಿ ಟು ಸಿ ಡಿಯರ್ ಕ್ರಾಸಿಂಗ್ ಈ ಒಂದು ಫಾರೆಸ್ಟ್ ಪಾತಲ್ಲಿ ವಾಪಸ್ ಹೆಡಿಂಗ್ ಬ್ಯಾಕ್ ಹೋಮ್. ಬಂತು. ಸೊ ಸಾಯಂಕಾಲ 7:15 ಆಗಿತ್ತು. ವಿ ಸ್ಟಾಪ್ ಹಿಯರ್ ಅಟ್ ದ ಅಮರಾವತಿ ಹೋಟೆಲ್. ಇಟ್ಸ್ ಅ ನ್ಯೂ ಹೋಟೆಲ್. ಹಿಯರ್ ವಿ ಹ್ಯಾಡ್ ಅ ಕ್ವಿಕ್ ಸ್ನ್ಯಾಕ್ ಬ್ರೇಕ್. ಟೀ, ಕಾಫಿ, ಜ್ಯೂಸ್ ಕುಡಿದು ಇಲ್ಲೊಂದು ಸ್ವಲ್ಪ ಹೊತ್ತು ಬಜ್ಜಿ ಬೋಂಡ ಎಲ್ಲ ತಿಂದ್ಬಿಟ್ಟು ರಿಲ್ಯಾಕ್ಸ್ ಮಾಡಿಕೊಂಡು ವಿ ಆರ್ ಅಗೇನ್ ಗೋಯಿಂಗ್ ಟು ಹಿಟ್ ಬ್ಯಾಕ್ ದ ಹೈವೇ. ಆ್ಯಂಡ್ ಮಚ್ ರೆಕಮೆಂಡೆಡ್ ಪ್ಲೇಸ್. ಯಾಕೆಂದರೆ ಈ ಹೈವೇನಲ್ಲಿ ಯಾವುದೇ ರೆಸ್ಟೋರೆಂಟ್ಸ್ ಆಗಲಿ ಹೋಟೆಲ್ ಆಗಲಿ ಇರಲಿಲ್ಲ. ಸೊ ಕ್ಲೀನ್ ನೀಟ್ ಟಾಯ್ಲೆಟ್ಸ್ ಆ್ಯಂಡ್ ಗುಡ್ ಫುಡ್, ಕ್ವಿಕ್ ಸರ್ವಿಸ್. ಸೊ ಅಮರಾವತಿ ಅಂತ ಅಂದ್ಬಿಟ್ಟು ವೆನ್ ಯು ಆರ್ ಟ್ರಾವೆಲಿಂಗ್ ಫ್ರಮ್ ಗುಂಡ್ಲುಪೇಟೆ ಟುವರ್ಡ್ಸ್ ಮೈಸೂರು ನಿಮಗೆ ರೆಸ್ಟೋರೆಂಟ್ ಸಿಗುತ್ತೆ. ಈ ಗುಂಡ್ಲುಪೇಟೆ ಆಗ ಒಂದು ಸ್ವಲ್ಪ ದೂರಕ್ಕೇನೆ. ಸೊ ವೆನ್ ಎವರ್ ಯು ಆರ್ ಟ್ರಾವೆಲಿಂಗ್ ಆನ್ ದಿಸ್ ರೋಡ್, ಮಚ್ ರೆಕಮೆಂಡೆಡ್. So this is how we spent our weekend at the Nugu Dam, a beautiful picnic spot. So ishte ee vlog ge ಮುಂದಿನ vlog ಅಲ್ಲಿ ಸಿಗ್ತೀನಿ. Bye.